ರೈತರ ವಿವಿಧ ಸಮಸ್ಯೆಗಳ ಬೇಡಿಕೆಗಳನ್ನು ಈಡೇರಿಸಿ ರೈತರ ಪರವಾಗಿ ಸರ್ಕಾರ ಕಾರ್ಯನಿರ್ವಹಿಸಬೇಕು ಎಂದು ಒತ್ತಾಯಿಸಿ ಭಾರತ ಕಿಸಾನ್ ಸಂಘದ ವತಿಯಿಂದ ಪಿರಿಯಾಪಟ್ಟಣದಲ್ಲಿ ಅಂಚೆ ಪತ್ರ ಚಳವಳಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಭಾರತ ಕಿಸಾನ್ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಗಂಡತೂರು ಮಾತನಾಡಿ, ರಾಜ್ಯ ಸರ್ಕಾರವು ರೈತರ ಹಿತ ಕಾಪಾಡುವಲ್ಲಿ ಎಡವುತ್ತಾ ಇದೆ. ರಾಜ್ಯದಾದ್ಯಂತ ಮಳೆಯ ಅಭಾವ ಕಾಡ್ತಾ ಇದ್ದು ರೈತರು ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಧ್ಯವಾಗದೆ ಬರಪೀಡಿತ ಪ್ರದೇಶವಾಗಿದೆ. ಅಲ್ಲದೆ ಬೆಳೆದಂತ ಬೆಳೆಗಳಿಗೂ ಕೂಡ ಸೂಕ್ತ ಬೆಲೆ ಸಿಗದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೈತರ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳಬೇಕು. ರಾಜ್ಯದಲ್ಲಿ ಮಳೆಯ ಅಭಾವದಿಂದ ಸಂಕಷ್ಟ ಅನುಭವಿಸ್ತಾ ಇರೋ ರೈತರನ್ನ ಗಮನದಲ್ಲಿ ಇಟ್ಟುಕೊಂಡು ಬರಪೀಡಿತ ಪ್ರದೇಶವಾಗಿ ಘೋಷಣೆ ಮಾಡಬೇಕು ಹಾಗೂ ಬೆಳೆ ಪರಿಹಾರವಾಗಿ ಎಕರೆಗೆ 50,000 ರೂಪಾಯಿ ಹಣವನ್ನ ನೀಡಬೇಕು. ಅಲ್ಲದೆ ಹೈನುಗಾರಿಕೆಯ ಮೂಲಕ ಜೀವನ ಸಾಗಿಸ್ತಾ ಇರೋ ಹಾಲು ಉತ್ಪಾದಕರಿಗೆ ಲೀಟರ್ಗೆ ಹಾಲಿನ ದರವನ್ನ 60 ರೂಪಾಯಿಗೆ ಹೆಚ್ಚಿಸಿ ಹೈನುಗಾರಿಕೆಗೆ ಉತ್ತೇಜನ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮೈಮೂಲ್ ಕೇಂದ್ರ ಕಚೇರಿಗೆ ರೈತರೊಂದಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂದರು. ನಂತರದಲ್ಲಿ ಭಾರತ ಕಿಸಾನ್ ಸಂಘದ ತಾಲೂಕು ಕಾರ್ಯದರ್ಶಿ ಗಣೇಶ್ ಹಾಗೂ ಜಿಲ್ಲಾ ಕೋಶಾಧ್ಯಕ್ಷ ಚಂದ್ರೇಗೌಡ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ವರದಿ ರಾಮೇಗೌಡ, ಪಿರಿಯಾಪಟ್ಟಣ. ಮುಖ್ಯಮಂತ್ರಿಗಳಲ್ಲಿ ವಿನಂತಿಸುವುದೇನೆಂದರೆ, ಈ ವರ್ಷ ಭೀಕರ ಬರಗಾಲ ಬಂದಿದೆ. ಈಗಾಗಲೇ ತಂಪು ವಾತಾವರಣ ಇದೆ ಅಂದ್ಕೊಂಡು ಮಳೆ ಆದಂಥ ಉದಾಹರಣೆ ನಮ್ಮಲ್ಲಿ ಇಲ್ಲ. ಈಗಾಗಲೇ ರೈತರಿಗೆ ಸಂಕಷ್ಟದಲ್ಲಿದ್ದು ಬೀಜ, ಬಿತ್ತನೆ, ಗೊಬ್ಬರ ಮತ್ತು ಬ್ಯಾಂಕಲ್ಲಿ ತಗೊಂಡಿರುವಂಥ ಹಣಕಾಸುಗಳು ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಅಂದರೆ ಉದಾಹರಣೆಗೆ ಸುಸ್ತಿ ಆಗುವಂಥ ಸಾಧ್ಯತೆ ಇರೋದ್ರಿಂದ ಸರ್ಕಾರ ತಡ ಮಾಡದೆ ಈ ಕೂಡಲೇ ಪ್ರತಿ ಎಕರೆ ರೈತನ ಭೂಮಿಗೆ ಪ್ರತಿ ಎಕರೆಗೆ 50,000 ರೂಪಾಯಿಯನ್ನು ನೀಡಬೇಕು. ಕರ್ನಾಟಕ ಸರ್ಕಾರ ತುರ್ತಾಗಿ ಈ ಕ್ರಮವನ್ನು ತಗೊಳ್ಬೇಕು. ಯಾಕಂದರೆ ರೈತರು ಈಗಾಗಲೇ ಆರ್ಥಿಕವಾಗಿ ತುಂಬ ಸಮಸ್ಯೆಲಿದ್ದಾರೆ. ಹಾಗೆಯೇ ಪ್ರತಿ ಲೀಟ್ರ್ ಹಾಲಿಗೆ 60 ರೂಪಾಯಿಯನ್ನು ಕೊಡಬೇಕು. ನೋಡಿ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರಗಳಲ್ಲಿ 60-70 ರೂಪಾಯಿಯನ್ನು ರೈತರಿಗೆ ನೇರವಾಗಿ ಕೊಡ್ತಾ ಇದ್ದಾರೆ, ಬೈ ಪ್ರಾಡಕ್ಟ್ನ ಆರ್ಥಿಕ ಆಧಾರ ಬಿಟ್ಟು. ಆದರೆ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ 36 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ, ಸರ್ಕಾರದಿಂದ 4 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿಗೆ 40 ರೂಪಾಯಿಲಿ ಒಬ್ಬ ಕೃಷಿ ಉತ್ಪನ್ನ ಮಾಡಿ ಅವನ ಡೈರಿಯನ್ನು ನಡೆಸೋಕ್ಕಾಗುತ್ತಾ? ಆಗುವ ಸಾಧ್ಯತೆ ಇದೆಯಾ? ಆದರೆ ಹಾಲನ್ನು ಕರೆದಂಥ ರೈತ ಬಡವನಾಗಿದ್ದಾನೆ ವಿನಃ ಹಾಲಿನ ಮಾರಾಟ ಮಾಡಿರೋರು ಯಾರೂ ಬಡವರಾಗಿಲ್ಲ. ಅಲ್ಲಿ ನಿರ್ದೇಶಕರು ಕೂಡ ಅದನ್ನು ಗಮನಕ್ಕೆ ತಗೊಬರಬೇಕಾಗಿತ್ತು. ಒಕ್ಕೂಟದಲ್ಲಿ ಕೂಡ ಅದನ್ನು ಚರ್ಚೆ ಆಗಲಿಲ್ಲ. KMFಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡಿಲ್ಲ. ಸರ್ಕಾರ ಈ ತುರ್ತು ಕೂಡಲೇ ಏನು ಇಂಡಿ ಭೂಸಗಳ ರೇಟು ಜಾಸ್ತಿ ಆಗಿದೆ, ಆ ಜಾಸ್ತಿ ಆಗಿರುವ ಕಾರಣಕ್ಕೋಸ್ಕರ ಆದರೂ ಕೂಡ ಮೇವು ನೀರು ಕೊಟ್ಟು ಸಾಕುವಂಥ ರೈತನಿಗೆ ಕನಿಷ್ಠ ಪಕ್ಷ 50 ರೂಪಾಯಿಯನ್ನು, ಈಗಿರುವಂಥ ಹಾಲಿನ ರೇಟನ್ನು 10 ರೂಪಾಯಿ ಜಾಸ್ತಿ ಮಾಡಬೇಕು. ಈಗಾಗಲೇ 52 ರೂಪಾಯಿಗೆ ಗ್ರಾಹಕರು ಕೊಡ್ತಾ ಇದ್ದಾರೆ, ರೈತರಿಗೆ 50 ರೂಪಾಯಿಯನ್ನು ಕೊಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ಮತ್ತು KMF ಒಕ್ಕೂಟವನ್ನು ನಾವು ಭಾರತೀಯ ಕಿಸಾನ್ ಸಂಘದಿಂದ ಒಪ್ತಾ ಇದ್ದೀವಿ. ಹಾಗೆಯೇ ಬರುವ ಇದೇ ಆಗಸ್ಟ್ 29ನೇ ತಾರೀಕು ಮೈಸೂರಿಗೆ ಮೇನ್ ಡೈರಿಗೆ ಎಲ್ಲ ಮೈಸೂರು ಜಿಲ್ಲೆ ಇರುವಂಥ ಎಲ್ಲ ಡೈರಿಗಳಿಂದ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆನೇ ಅವರು ಹಾಲಿನ ರೇಟನ್ನು ಜಾಸ್ತಿ ಮಾಡಲೇಬೇಕು ಅಂತ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕೋಶಾಧ್ಯಕ್ಷ ಚಂದ್ರೇಗೌಡ ನಾನು. ಈ ದಿನ ನಾವು ಮಾಸಿಕ ಸಭೆ ಮಾಡಿ ಮತ್ತು ಸರ್ಕಾರದ ಗಮನವನ್ನು ಸೆಳೀತಾ ಇದ್ದೀವಿ ಮತ್ತು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಬರದ ಛಾಯೆ ಇದೆ. ಬರದ ಛಾಯೆಯಲ್ಲೂ ನಮ್ಮ ರೈತರು ಆರ್ಥಿಕ ಸ್ಥಿತಿಯಲ್ಲಿ ಭಾರಿ ಕುಂಠಿತವಾಗ್ತಾ ಇದೆ. ಯಾವುದೇ ಬೆಳೆಗಳ ಕೈ ಎತ್ತುತ್ತಾ ಇಲ್ಲ. ಮಳೆ ಇಲ್ಲದೇ ಬರಗಾಲ ಛಾಯೆ ಮೂಡ್ತಾ ಇದೆ. ಅದರಿಂದ ಸರ್ಕಾರ ಈ ಕೂಡಲೇ ಪ್ರತಿ ಎಕರೆಗೆ 50,000 ರೂಪಾಯಿ ಘೋಷಣೆ ಮಾಡಬೇಕು. ಹಾಗೆ ಬೆಳೆ ವಿಮೆಯನ್ನು ಆದಷ್ಟು ಬೇಗ ಭಾರತೀಯ ಕಿಸಾನ್ ಸಂಘ ಏನು ಇವತ್ತು ಮಾಸಿಕ ಸಭೆಯಲ್ಲಿ ಮತ್ತು ಸಾಲ ಮನ್ನಾ ಮತ್ತು ಹಾಲಿನ ದರವನ್ನು ಹೆಚ್ಚಿಸಬೇಕು ಅಂತೇಳಿ ಇವತ್ತು ನಮ್ಮ ಜಿಲ್ಲೆಯಂಥ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ. ಬೆಳೆ ಪರಿಹಾರನ ಈಗ ಎಲ್ಲ ನಾವು ಕಂಡಂಗೆ ಎಲ್ಲ ರೈತರು ಜೋಳ ಇರ್ಬೋದು, ಹೊಗೆಸೊಪ್ಪು ಇರ್ಬೋದು, ಎಲ್ಲ ಬೆಳೆಗಳನ್ನು ಬೆಳೆದು ಎಲ್ಲ ಅವರವರು ಮಾಡಿಗೆ ಸಾಲವನ್ನು ತೆಕ್ಕೊಂಡು ಬೆಳೆಯನ್ನು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಮಳೆ ಬರದಿರೋ ಕಾರಣ, ಬರದಾಗಿರುವಂಥ ಕಾರಣ ಎಲ್ಲ ರೈತರಿಗೂ ಪ್ರತಿ ಎಕರೆಗೆ 50,000 ರೂಪಾಯಿಗಳನ್ನ ನೀಡಲೇಬೇಕು ಅಂತೇಳಿ ಒತ್ತಾಯ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಈ ವಿಷಯವಾಗಿ ನಾವು ಏನಾದರೂ ಈ ಸರ್ಕಾರ ತೀರ್ಮಾನ ತಗೊಂಡಿಲ್ಲ ಅಂತ ಹೇಳಿದಾಗ ನಾವು ಈ ಗ್ರಾಮಗಳಲ್ಲಿ ಪ್ರತಿಭಟನೆ ಮಾಡಿ ಮತ್ತೆ ಹಾಗೆ ಈ ಅಂಚೆ ಚಳವಳಿ ಮೂಲಕ ಸರ್ಕಾರವನ್ನು ನಿದ್ದೆಯಿಂದ ಎಬ್ಬಿಸುವಂಥ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿ ಭಾರತೀಯ ಕಿಸಾನ್ ಸಂಘ ಮುಂದಿನ ದಿನಗಳಲ್ಲಿ